ಶ್ರದ್ಧಾ, ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಗುರ್ತು ಸಿಗ್ಲಿಲ್ವಾ? ನಾನಮ್ಮ. ಶ್ರದ್ಧಾ, ಅಜ್ಜಿ ಮಾತಾಡಿಸ್ತಾ ಇದ್ದಾರೆ. ಯಾಕೆ, ಕೇಳಿಸ್ತಾ ಇಲ್ವಾ ಅಜ್ಜಿ ಮಾತು ನಿನಗೆ? ಶಾಕಿಗೆ ಎದೆ ಬಡ್ಕೊಳ್ಳೋದೇನಾದ್ರೂ ನಿಲ್ಲಿಸ್ಬಿಡ್ತಾ? ಅಜ್ಜಿ, ನೀವು ನಾನೇ ಕಣಮ್ಮ. ಕೊನೆಗೂ ಉಸಿರು ನಿಲ್ಲೋಕ್ ಮುಂಚೆ ನೀವು ಸಿಕ್ಬಿಟ್ರಿ. ಭುವನಲ್ಲಿ ಅರೆ, ಭುವನಲ್ಲಿ ಅಂತ ಕೇಳ್ತಾ ಇದಾರಲ್ಲ, ಹೇಳು ಶ್ರದ್ಧಾ. ಊರ್ಮಿಳಾ, ನೀನು ನನ್ನನ್ನು ಇಲ್ಲಿ ಕರ್ಕೊಂಬರೋದಷ್ಟೇ ನಿನ್ನ ಕೆಲಸ ಆಗಿತ್ತು. ನೀನು ಬಾಯಿ ಮುಚ್ಕೊಂಡಿರೋ. ನನ್ನ ಮೊಮ್ಮಕ್ಕಳನ್ನ ನಾನು ಮಾತಾಡಿಸ್ತೀನಿ. ಹೊಳೆ ದಾಟದ ಮೇಲೆ ಅದೇನೋ ಅಂತಾರಲ್ಲ, ಅಜ್ಜಿ. ಶ್ರದ್ಧಾ, ನನಗೆ ದೇವ್ರ ಮೇಲೆ ನಂಬಿಕೆನೇ ಹೊರಟೋಗಿತ್ತು ಕಣಮ್ಮ. ಯಾವ ಹರಕೆನೂ ಫಲ ಕೊಡಲಿಲ್ಲ. ನಾನು ಕೇಳ್ತಿರೋ ಜನಗಳೇ ಇಲ್ಲ, ಹುಡುಕ್ತಿರೋ ಜಾಗವೇ ಇಲ್ಲ ಕಣೆ. ಟಿವಿನೇ ನೋಡಬಾರ್ದು ಅಂತ ನಿರ್ಧಾರ ಮಾಡಿದವಳು ದಿನ ಕೈಯಲ್ಲಿ ರಿಮೋಟ್ ಇಟ್ಕೊಂಡು ಕಾಯ್ತಿದ್ದೆ, ಭುವನ್ ಮುಖ ಏನಾದ್ರು ಕಾಣುತ್ತೆ ಅಂತ. ಎಲ್ಲಿ ತಾಯಿಯವನು? ಎಲ್ಲೇ ಅವನು? ಇದಾರೆ ಅಜ್ಜಿ, ಬರ್ತಾರೆ. ನೀವ್ ಹೇಗಿದ್ದೀರಾ? ಹೀಗಿದ್ದೀನಿ ನೋಡಮ್ಮ. ಬಹುಶಃ ನಿಮ್ಮನ್ನು ನೋಡಬೇಕು ಅನ್ನೋ ಕಾರಣಕ್ಕೆ ಆ ದೇವರು ಇನ್ನೂ ನನ್ನನ್ನು ಬದುಕಿಸಿದ್ದಾನೆ ಅನ್ಸುತ್ತೆ. ನಾನ್ ನಿಮ್ ಜೊತೆಗೆ ಬರಲ್ಲ ಭುವನ್. ನಿಮ್ಮ ಮನೆಗೆ ಇನ್ಯಾವತ್ತೂ ನಾನು ಕಾಲಿಡಲ್ಲ.
ಹಠ ನಿನಗೆ, ನನ್ನ ಹಠ ನನಗೆ. 3 ದಿನದಲ್ಲಿ ಓಡ್ ಹೋಗೋ ಜಾಯಮಾನನೇ ಅಲ್ಲ ನಂದು. ಇಟ್ಸ್ ಮೈ ಚಾಲೆಂಜ್. ನಿನ್ನ ವಾಪಸ್ ಕರ್ಕೊಂಡು ಹೋಗೇ ಹೋಗ್ತೀನಿ. ಹೌದು ತಿರುಗಡೆ, ನಿಮ್ ಭುವನ್ ಕನ್ನಡದ ಬಳಿ ಭುವನ್. ಇನ್ನೇನಿದ್ರು ವೆಡ್ಡಿಂಗ್ ಕಾರ್ಡು, ಆಸ್ತಿ ಪೇಪರ್ಗೆ ನನ್ನ ಸೈನ್. ಆ ಮುದ್ಕನೇನೋ ಹೆಬ್ಬೆಟ್ಟು ಅನ್ಕೊಂಡಿದ್ಯಾ? ಆಸ್ತಿ ಪತ್ರಕ್ಕೆ ಸೈನ್ ಹಾಕಿಂತ ಮುಂಚೆ ಆ ಶ್ರದ್ಧಾ ಭವನ್ನ 100 ಸತಿ ಕೇಳ್ತಾನೆ. ಇಷ್ಟು ನಡೆದಿದ್ದು ಅಜ್ಜಿ. ಆದ್ರೆ ಭುವನ್ನ ಈಗ ನೀವು ನೋಡಿದ್ರೆ ಇವರೇನೋ ಹಳೆ ಭುವನ್ ಅನ್ನೋಷ್ಟರ ಮಟ್ಟಕ್ಕೆ ಬದಲಾಗಿದ್ದಾರೆ. ಈ ಊರಿಗೆ ಬಂದಿದ್ದಕ್ಕೆ ಇದೇ ದೊಡ್ಡ ಲಾಭ ಆಗಿದ್ದು. ನೀನ್ ಮನೆ ಬಿಟ್ಟು ಹೋದ ದಿನಾನೇ ಅವನ್ ಬದಲಾದ್ನಮ್ಮ. ಆ ಪ್ರಾಯಶ್ಚಿತ್ತಕ್ಕೆ ಅವನ್ ಇಲ್ಲಿಗೆ ಬಂದಿದ್ದು. ಹೋದ ಜನ್ಮದಲ್ಲಿ ನೀನ್ ಅದೇನ್ ಪಾಪ ಮಾಡಿದ್ಯೋ, ಈ ಜನ್ಮದಲ್ಲಿ ಭುವನಿಂದ ಸಾಕಷ್ಟು ನೋವು ಅನುಭವಿಸಿದ್ಯಾ. ಆದ್ರೆ ಭುವನ್ ಅದೃಷ್ಟವಂತ. ಈ ಜನ್ಮದಲ್ಲಿ ಪಾಪ ಮಾಡಿ ಈ ಜನ್ಮದಲ್ಲಿ ಸಾಕಷ್ಟು ನೋವು ಅನುಭವಿಸ್ಬಿಟ್ಟಿದ್ದಾನೆ. ನಿಮ್ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತಮ್ಮ. ಅಜ್ಜಿ, ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾನು ಬಂದಾಯ್ತಲ್ಲ, ನಾನಿದ್ದೀನಿ, ಎಲ್ಲ ನಾನು ನೋಡ್ಕೋತೀನಿ. ಆದ್ರೆ ಈ ಊರ್ಮಿಳಾ ಯಾಕೆ ಹೀಗೆ ಬಂದು ನಮ್ಮ ಬದುಕಲ್ಲಿ ಆಟ ಆಡ್ತಾಳೆ ಅಂತ ನನಗೆ ಗೊತ್ತಿಲ್ಲ ಅಜ್ಜಿ. ನಾನು ಏನು ಅನ್ಯಾಯ ಮಾಡಿದ್ದೀನಿ ಅವಳಿಗೆ? ಅವಳಿಗೆ ಕಾಲನೇ ಬುದ್ಧಿ ಕಲಿಸುತ್ತೆ ಬಿಡು ಶ್ರದ್ಧಾ. ಅವಳು ಹೀಗೆ ಕೆಟ್ಟೋಳಾಗಿದ್ದಕ್ಕೆ ನೀವು ನನಗೆ ಸಿಗೋ ಹಾಗಾಯ್ತು. ಕೆಲವು ಸಲ ದುಷ್ಟ ಶಕ್ತಿಗಳನ್ನೂ ಲೋಕ ಕಲ್ಯಾಣಕ್ಕೆ ಅಂತಾನೆ ಸೃಷ್ಟಿ ಮಾಡ್ತಾನಂತ ದೇವರು. ನಿನ್ನ ಒಳ್ಳೆತನಕ್ಕೆ ಯಾರಾದರೂ ಸೋಲ್ಲೇಬೇಕು. ಒಂದಲ್ಲ ಒಂದಿನ ಅವಳು ಸೋಲ್ತಾಳೆ, ಕಾಯಬೇಕು ಅಷ್ಟೇ. ಚಿನ್ನ ಉಸಿರು ಈ ಮನೆಗೆ ಸೋಕಿದ್ರು ಈ ಮನೆನೇ ವಿಷ ಆಗುತ್ತೆ. ಹೊರಟೋಗು.